ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಅಂತರ್ಜಾತಿ ಮ್ಯಾರೇಜ್ ಆಗಿದ್ದೀರಾ ಅವ್ರಿಗೆ ವಿಡಿಯೋ ನೋಡಲೇಬೇಕು. ಯಾಕಪ್ಪ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಅವರಿಗೆ 3,5 ಲಕ್ಷದಿಂದ 5 ಲಕ್ಷದವರೆಗೂ ಸಹಾಯಧನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಬೇರೆ ಬೇರೆ ಕಾಸ್ಟ್ ಆಗಿರ್ತಾರೆ, ಲೈಕ್ ನೀವು SC ಕಾಸ್ಟ್ ಹುಡುಗ ಮತ್ತೆ ಜನರಲ್ ಕಾಸ್ಟ್ ಹುಡುಗಿ ಇದ್ರೆ ಅವರಿಗೆ 3 ಲಕ್ಷ, 3.5 ಲಕ್ಷ, 5 ಲಕ್ಷ, 3.5 ಲಕ್ಷದಿಂದ 5 ಲಕ್ಷದವರೆಗೆ ನಿಮಗೆ ಸಹಾಯಧನ ಕೊಡುತ್ತೆ ಗೌರ್ಮೆಂಟ್. ಸೊ ಅದಕ್ಕೋಸ್ಕರ ಈ ತರ ಒಂದು ಸ್ಕೀಮ್ ಇದೆ ಗೌರ್ಮೆಂಟ್. ಸೊ ಅವ್ರ ಕಡೆಯಿಂದ ನಿಮಗೆ ಸಹಾಯಧನ ಮಾಡ್ತಾರೆ. ಸೊ ಅದು ಸ್ಕೀಮ್ ಯಾವುದು, ಮತ್ತೆ ಅದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ನೀವೆಲ್ಲ ಅಪ್ಲಿಕೇಶನ್ ಹಾಕಬೇಕು, ಮತ್ತೆ ಯಾವ ತರ ಪ್ರೊಸೀಜರ್ ಇರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರು ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಮತ್ತು ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್? ಅಂತರ್ಜಾತಿ ವಿವಾಹ ಅಂದ್ರೆ ಬೇರೆ ಬೇರೆ ಕಾಸ್ಟ್ನವರು, ಹುಡುಗ ಬೇರೆ ಕಾಸ್ಟ್, ಹುಡುಗಿ ಬೇರೆ ಕಾಸ್ಟ್ದವ್ರು ಇದ್ರೆ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಅಮೌಂಟ್ ಸಿಗುತ್ತೆ. ಸೊ ಅದ್ರ ಪರವಾಗಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕರೆಕ್ಟ್ ಆಗಿ ನೋಡ್ಬೇಕು. ಓಕೆ ಫ್ರೆಂಡ್ಸ್? ಏನಪ್ಪಾ ಅಂದ್ರೆ ಅಂತರ್ಜಾತಿ ವಿವಾಹ ದಂಪತಿಗಳ ಪ್ರೋತ್ಸಾಹನ ಅಂತ ಇದಕ್ಕೆ ಟೈಟಲ್. ಪರಿಶಿಷ್ಟ ಜಾತಿ ಯುವಕರ ಬೇರೆ ಜಾತಿ ಯುವತಿಯನ್ನು ವಿವಾಹದಲ್ಲಿ ಅವರಿಗೆ ಎಷ್ಟಪ್ಪ ಅಂತಂದ್ರೆ ರು. 2.50 ಲಕ್ಷಗಳ ಪ್ರೋತ್ಸಾಹ, ಅಂದ್ರೆ 2 ಲಕ್ಷದವರೆಗೆ ನಿಮ್ಗೆ ಏನಂದ್ರೆ ಸಹಾಯಧನ ಕೊಡ್ತಾರೆ. ಪರಿಶಿಷ್ಟ ಜಾತಿ ಯುವತಿಯರು ಅವರ ಬೇರೆ ಜಾತಿ ಯುವಕರನ್ನು ವಿವಾಹದಲ್ಲಿ ಅವರಿಗೆ ಏನಪ್ಪಾ ಅಂದ್ರೆ 3 ಲಕ್ಷವರೆಗೂ ನಿಮ್ಗೆ ಪ್ರೋತ್ಸಾಹಧನ ಕೊಡ್ತಾರೆ ಅಂತ ಹೇಳಲಾಗುತ್ತೆ. ಅಂತರ್ಜಾತಿ ವಿವಾಹಿತ ವಿವಾಹವನ್ನು ಉಚಿತ ನೋಂದಣಿ ಕಚೇರಿಯಲ್ಲಿ ನೋಂದಾಯಿಸಬೇಕು ಮತ್ತು ಪ್ರೋತ್ಸಾಹಧನಕ್ಕಾಗಿ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಏನಂದ್ರೆ ಇವ್ರು ಏನಂದ್ರೆ ಒಂದು ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅವ್ರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವಲ್ಲಿ ಯಾವ ವೆಬ್ಸೈಟ್ ಅಲ್ಲಿ ಹಾಕ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಆ ವೆಬ್ಸೈಟ್ ನಿಮಗೆ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಪಿನ್ ಮಾಡಿ ಇಟ್ಟಿದ್ದೀನಿ. ಯಾವ ವೆಬ್ಸೈಟ್ ಅಪ್ಪ ಅಂದ್ರೆ SWD ಸರ್ವಿಸ್ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ನೀವು ವೆಬ್ಸೈಟ್ ಮೇಲೆ ಒಂದು ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಬರುತ್ತೆ. ಓಕೆನಾ? ವೆಬ್ಸೈಟ್, ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಏನ್ ಅಂದ್ರೆ ಎಲಿಜಿಬಿಲಿಟಿ ಇರುತ್ತೆ, ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್? ಯುವತಿ ವಯೋಮಿತಿ ಅಂದ್ರೆ ಹುಡುಗಿ ವಯೋಮಿತಿ 18 ಇರಬೇಕು, 18ರಿಂದ 42 ವರ್ಷದವರೆಗೆ ಇರಬೇಕು. ಅಂದ್ರೆ ಯುವಕರ ಅಂದ್ರೆ ಗಂಡನ ವಯಸ್ಸು ಎಷ್ಟಪ್ಪ ಅಂದ್ರೆ 21ರಿಂದ 45 ವರ್ಷದವರೆಗೆ ನಿಮಗೆ ಏಜ್ ಇರಬೇಕಾಗುತ್ತೆ. ಓಕೆ ಫ್ರೆಂಡ್ಸ್? ಏನೇನ್ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದ್ರೆ ಆನ್ಲೈನ್ ನಲ್ಲಿ ಸಲ್ಲಿಸಿದ ಅರ್ಜಿ ಜೊತೆಗೆ ಏನಪ್ಪಾ ಅಂತಂದ್ರೆ ಭಾವಚಿತ್ರ ಅಂದ್ರೆ ಫೋಟೋ ಬೇಕಾಗಿರುತ್ತೆ. ನಂತರ ವಿವಾಹ ನೋಂದಣಿ ಪ್ರಮಾಣ ಪತ್ರ, ಏನಪ್ಪಾ ಅಂತಂದ್ರೆ ನೀವೇನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ, ಅದು ಕೂಡ ಒಂದು ಪ್ರಿಂಟ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪತಿ ಮತ್ತು ಪತ್ನಿಯ ಜನ ಪ್ರಮಾಣ ಪತ್ರ ಬೇಕಾಗುತ್ತೆ. ಜೊತೆಗೆ ದಂಪತಿಗಳ ಜಂಟಿ ಏನು ಜಾತಿ ಪ್ರಮಾಣ ಪತ್ರ, ಜೊತೆಗೆ ಪತಿ ಮೊದಲನೇ ಬಾರಿ ವಿವಾಹವಾಗಿದ್ದ ಬಗ್ಗೆ ಪ್ರಮಾಣ ಪತ್ರ. ಏನಪ್ಪಾ ಅಂತಂದ್ರೆ ಪತಿ ಕೂಡ ಅಂದ್ರೆ ಇವರಿಬ್ರು ಕೂಡ ಫಸ್ಟ್ ಟೈಮ್ ಮದುವೆ ಆಗಿದ್ದಾರೆ ಅಂತ ಒಂದು ಅಫಿಡವಿಟ್ ಬೇಕಾಗಿರುತ್ತೆ, ಅಂದ್ರೆ ನೋಟ್ರಿ ಬೇಕಾಗುತ್ತೆ. ವಕೀಲ ಹತ್ರ ಹೋದ್ರೆ ಅವ್ರು ಹೇಳ್ಕೊಡ್ತಾರೆ. ವಯಸ್ಸಿನ ದೃಢೀಕರಣ ಪತ್ರ ಬೇಕಾಗುತ್ತೆ. ಲೈಕ್ ವಯಸ್ಸಿನ ದೃಢೀಕರಣ ಪತ್ರ ಅಂದ್ರೆ SSLC ಮಾರ್ಕ್ಸ್ ಕಾರ್ಡು, ಮತ್ತೆ ಯಾವುದೇ ಒಂದು ಸಾಲ ದಾಖಲಾತಿ, ವೋಟರ್ ID ಈ ತರ ಬೇಕಾಗುತ್ತೆ. ಮತ್ತೇನಪ್ಪಾ ಅಂತಂದ್ರೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ವೋಟರ್ ID ಬೇಕಾಗುತ್ತೆ. ಇಷ್ಟೆಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಏನಪ್ಪಾ ಅಂತಂದ್ರೆ ಇಟ್ಕೊಂಡು ನೀವು ಆನ್ಲೈನ್ ಅರ್ಜಿ ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದ್ರೆ SWD ಅಂತ ನೀವು ಗೂಗಲ್ ಅಥವಾ ಕ್ರೋಮ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಮ್ಯಾರೇಜ್ ಒಂದು ಇದು ಬರುತ್ತೆ, ಬೆನಿಫಿಷಿಯಲ್ ಅಂದ್ರೆ ಇದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದ್ ವೇಳೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಯಾವ ತರ ಅಪ್ಲಿಕೇಶನ್ ಹಾಕಬೇಕಂತ ಅದು ಕೂಡ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್? ಈ ವಿಡಿಯೋ ಯೂಸ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಸ್ಕೀಮು ನಿಮಗೆ ಈ ಚಾನಲ್ ಅಲ್ಲಿ ಸಿಗುತ್ತೆ. ಸಿಗೋಣ ಮತ್ತೆ ಮುಂದೆ ನೋಡಿದಲ್ಲಿ. ಥ್ಯಾಂಕ್ ಯು ಸೋ ಮಚ್.